ಶರಣು 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 ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ನಿಮ್ಮ ಕಾಯಕಕ್ಕೆ ಶರಣು ನಿಮ್ಮ ದಾಸೋಹಕ್ಕೆ ನಿಮ್ಮ ನುಡಿಗೆ ನಿಮ್ಮ ಕಲ್ಯಾಣಕ್ಕೆ ಶರಣು 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 ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಶರಣು ವಿಶ್ವ ವಚನ ಫೌಂಡೇಶನ್ ಮೈಸೂರು ಇವರ ವತಿಯಿಂದ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರು ರಚಿಸಿರುವಂಥ ನಿಜಸುಖಿ ಹಡಪದ ಅಪ್ಪಣ್ಣನವರ ಕೃತಿ ಬಿಡುಗಡೆ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಬಸವಯೋಗಿ ಸ್ವಾಮಿಗಳು ಬಸವ ಕೇಂದ್ರ ಮೈಸೂರು ಅವರ ಪಾದಗಳಿಸುತ್ತಾ ಕೃತಿ ಬಿಡುಗಡೆಯನ್ನು ಮಾಡಿರ್ತಕ್ಕಂಥ ಆನಂದ ಸ್ವಾಮಿ ಅಂತ ರಾಮಸ್ವಾಮಿ ಅವರೇ, ವಿಶೇಷ ಆಹ್ವಾನ ಬಂದಂತ ವಿಶೇಷ ಸನ್ಮಾನಗಳಾಗಿ ಬಂದಿರ್ತಕ್ಕಂಥ ಸಿಂಗಲ್ನೂರು ರವಿಯವರೇ, ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಅವರೇ, ಅನಿಲ್ ಕುಮಾರ್ ಭಜಂತ್ರಿ ಅವರೇ, ಶರಣ ವಚನ ಸ್ಪರ್ಧೆಯ ಸನ್ಮಾನಿತರೆ, ಇದು ಸೇರಿರ್ತಕ್ಕಂಥ ಎಲ್ಲ ನಮ್ಮ ಶರಣರೇ, ಮತ್ತೆ ಈ ದಿನ ಏನು ನಮ್ಮ ನಿಜಸುಖಿ ಹಡಪದ ಅಪ್ಪಣ್ಣನವರ ಒಂದು ಕೃತಿ ಬಿಡುಗಡೆ ಸಮಾರಂಭಕ್ಕೆ ಬಂದಿರತಕ್ಕಂಥ ನಮ್ಮ ಸಮಾಜದ HD ಕೋಟೆ ಅಧ್ಯಕ್ಷರಾದಂಥ ರೇವಣ್ಣವರೇ, HD ಕೋಟೆ ತಾಲೂಕಿನ ಅಧ್ಯಕ್ಷರಾದಂಥ ಸರ್ವ ನರಸಿಂಹ ಅವರೇ, ಮೈಸೂರಿನ ಸವಿತಾ ಸಮಾಜದ ವಿದ್ಯಾರ್ಥಿ ನಿಲಯದ ಟ್ರಸ್ಟಿನ ನಿರ್ದೇಶಕರಾದಂಥ ಮೈನಾ ಲೋಕೇಶ್ ಅವರೇ, ಪುರಸಭಾ ಸದಸ್ಯರು ನನ್ನ ಸಹೋದರಿಯಾದಂಥ ಸೌಮ್ಯ ರಾಣಿ ಮುರಳೀಧರವರೇ, ಟಿನರಸೀಪುರ ತಾಲೂಕಿನ ಸಮಾಜದ ಪ್ರತಿನಿಧಿಯಾದಂಥ ಮುರಳೀಧರವರೇ, ಮತ್ತೆ ನಿರೂಪಣೆ ಮಾಡತಕ್ಕಂಥ ನನ್ನ ಸಹೋದರಿಯವರೇ, ನಿಜಕ್ಕೂ ಕೂಡ ಹಡಪದ ಅಪ್ಪಣ್ಣನವರ ಒಂದು ಏನು ಒಂದು ವಚನ ಕೃತಿ ಬಿಡುಗಡೆ ಸಮಾರಂಭ ಈ ಭಾಗದಲ್ಲಿ ನಡೆದಿರಲಿಲ್ಲ. ಅಪ್ಪಣ್ಣವ್ರ ಬಗ್ಗೆ ಜಾಸ್ತಿ ಅಂದ್ರೆ ಅತಿಯಾಗಿ ಅವರ ಜಯಂತಿಗಳನ್ನ ಅವರ ಪರಿಚಯವನ್ನ ಇರೋದು ಅಂತ ಹೇಳಿದ್ರೆ ಆ ಕಡೆ ಕನ್ನಡಗಿ, ಬಾಗಲಕೋಟೆ ಆ ಭಾಗದಲ್ಲಿ. ಆದರೆ ನಮ್ಮ ಭಾಗದಲ್ಲೂ ಕೂಡ ಸುಮಾರು 20 ವರ್ಷದಿಂದ ಹಡಪದ ಅಪ್ಪಣ್ಣನವರ ಜಯಂತಿಗಳನ್ನ, ಅವರ ಪರಿಚಯವನ್ನ, ಅವರ ಭಾವಚಿತ್ರಗಳನ್ನ ನಾವು ಬಿಡುಗಡೆ ಮಾಡಿಕೊಂಡು ಮೈಸೂರು ಭಾಗದಲ್ಲಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ, ಚಿಕ್ಕಮಗಳೂರು ಈ ಭಾಗದಲ್ಲಿ ಬಹಳ ಅದ್ದೂರಿಯಾಗಿ ಮತ್ತೆ ಅತಿಯಾದ ಆಸೆಯಿಂದ ನಮ್ಮ ಶರಣರನ್ನು ಪೂಜಿಸಿಕೊಂಡು ಅವರ ಒಂದು ವಚನಗಳನ್ನಾಗಲಿ ಅವರ ಒಂದು ಪರಿಚಯಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೋ. ಇವತ್ತು ವಚನ ಕುಮಾರಸ್ವಾಮಿ ಅವರು ನಿಜಕ್ಕೂ ಕೂಡ ಅವರು ಒಂದು ಚಾನಲ್ ಒಂದು ಟಿವಿಯ ಮುಖಾಂತರ ಅವರ ವಚನಗಳನ್ನು ನಾವು ನಿಜಕ್ಕೂ ಕೂಡ ಗೊತ್ತಾದಾಗ ನಮ್ಮ ಸಮಾಜದ ಬಂಧುಗಳಿಗೆಲ್ಲ ತಿಳಿಸಿ ಅವರ ಒಂದು ಟೈಮ್ ಏನ್ ಬರ್ತಾ ಇತ್ತು ಆ ಟೈಮ್ ನಿಗದಿ ಮಾಡಿಕೊಂಡು ನಾವೆಲ್ಲರೂ ಕೂಡ ನೋಡ್ಕೊಂಡ್ ಬರ್ತಾ ಇದ್ದೋ, ಕೇಳ್ತಾ ಇದ್ದೋ. ಮತ್ತೆ ನಮ್ಮ ಈಗ ನಾನು ಮಾತಾಡಿದ ನಮ್ಮ ಹಿರಿಯರು ಹೇಳದಂತೆ ನಿಜಸುಖಿ ಅಂತ ಹೇಳಿದ್ರೆ ಅದರ ಅರ್ಥವನ್ನ ನಮ್ಮ ಹಿರಿಯರು ತುಂಬಾ ಚೆನ್ನಾಗಿ ವರ್ಣಿಸರು. ನಿಜಕ್ಕೂ ಕೂಡ ಈ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಅದರಲ್ಲಿ ಪ್ರಥಮವಾಗಿ ಈ ಸಣ್ಣ ಸಣ್ಣ ಸಮಾಜಗಳು ಏನಿದೆ, ಕಾಯಕ ಮಾಡ್ತಿರೋ ಸಮಾಜಗಳು
ನಮಗೆ ಆ ನಿಜ ಸುಖಿ ಅನ್ನೋದು ಬಹಳ ಅರ್ಥಗರ್ಭಿತವಾಗಿದೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನಾನಾದ್ರೂ ಕೂಡ ಸುಮಾರು ನನಗೆ 53-54 ವರ್ಷ ಆಗ್ತಾ ಇದೆ. ನಾನು 4-5ನೇ ಕ್ಲಾಸ್ ಹೋಗ್ಬೇಕಾದ್ರೆ ನಮ್ಮ ಈ ಕ್ಷೌರಿಕ ವೃತ್ತಿಗೆ ಬಂದಂತ ಹುಡುಗ. ಈ ಕಾಯಕ ಎಷ್ಟು ಶ್ರೇಷ್ಠತೆ ಮತ್ತು ಎಷ್ಟು ಸುಖಿ ಅನ್ನೋದಕ್ಕೆ ಅರ್ಥ, ಎಷ್ಟು ಶುಭ ಅನ್ನೋದಕ್ಕೆ ನಾನು ಸಣ್ಣ ವಯಸ್ಸಿನಲ್ಲಿ ಕೂಡ ನಾನು ಸ್ಕೂಲಿಗೆ ಬಂದ ತಕ್ಷಣ ಕೂಡ ಅಂಗಡಿ ಬರ್ತಾ ಇದೆ, ಸ್ಕೂಲ್ ಹೋಗೋ ಮುಂಚೆ ಕೂಡ ಅಂಗಡಿ ನಿಲ್ತಾ ಇದೆ. ಬೆಳಿಗ್ಗೆ ಎದ್ದು ನಾವು ನಮ್ಮ ಅಂಗಡಿಗೆ ಹೋಗ್ಬೇಕಾದ್ರೆ ನಾವು ಸ್ನಾನ ಮಾಡಿ ಪೂಜೆ ಮುಗಿಸಿ ಅಂಗಡಿಗೆ ಹೋಗಿ ನಾವು ಆ ಒಂದು ಹೊರಗಡೆ ಕಸ ಗುಡಿಸಿ ಬಾಗಿಲು ನೀರು ಹಾಕಿ ಗಂಧದ ಕಡಿ ಹಚ್ಚಿ ದೇವರ ಒಂದು ನಾಮವನ್ನು ಹಾಕಿ ಬಹಳ ಶ್ರದ್ಧೆಯಿಂದ ಕಾಯಕ ಶುರು ಮಾಡ್ತಾ ಇದ್ದೀವಿ. ಅವ್ರು ಹೇಳ್ದಂಗೆ ನಿಜ ಸುಖಿ ಅನ್ನೋದ್ರ ಅರ್ಥ ಇದೆಯಲ್ಲ, ಆ ಸುಖವನ್ನ ಪಡ್ತಾ ಇದ್ದರು ಅಂತ ಹೇಳಿ ನಾವೇ ಅಂತ ಹೇಳೋದು ತಪ್ಪಾಗಬಾರ್ದು. ನಮಗೆ ಯಾವುದೇ ಒಂದು ಚಿಂತನೆಗಳಿಲ್ಲ, ಯಾವುದೇ ಒಂದು ವ್ಯವಸ್ಥೆಗಳಂದ್ರೆ ಬೇರೆ ರೀತಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಯಾಕೆಂದ್ರೆ ನಮ್ಗೆ ಬೆಳಿಗ್ಗೆ ಆದ್ರೆ ಕೆಲಸ ಮಾಡಬೇಕು, ಆ ಕಾಯಕ ಮಾಡಿ ಮನೆ ದುಡ್ಡು ಕೊಡ್ಬೇಕು, ಮಕ್ಕಳು ನೋಡ್ಬೇಕು, ಅಂಗಡಿಯವರ ನೋಡ್ಬೇಕು, ಇದರಲ್ಲೇ ನಾವು ಕಾಲ ಕಳ್ಕೊಂಡು ಯಾವುದೇ ರೀತಿಯಾದ ಬೇರೆ ವ್ಯವಸ್ಥೆಗಳಿಗೆ ಹೋಗ್ತಾ ಇರಲಿಲ್ಲ. ಕಾಲಕ್ರಮೇಣವಾಗಿ ಅದು ಇವತ್ತಿನ ಅವರ ಪರಿಸ್ಥಿತಿ ಅನುಗುಣವಾಗಿ ನಾವು ಈ ಸಮಾಜದ ವ್ಯವಸ್ಥೆಗೆ ಬಂದಿದ್ದೇವೆ. ಸಮಾಜ ವ್ಯವಸ್ಥೆಗೆ ಅಂತ ಹೇಳಿದ್ರೆ ಈ ಸಮಾಜವನ್ನ ಸುಧಾರಣೆ ತರಬೇಕು. ಇವತ್ತಿನ ಏನ ಜಾತೀಯತೆ ಇದೆ, ಇವತ್ತು ಏನು ನಾವೆಲ್ಲ ಬೇರೆ ರೀತಿಯಾದ ಒಂದು ಅವ್ಯವಸ್ಥೆಗಳಿದ್ದೇವೆ, ಇದು ಸರಿಪಡಿಸಬೇಕು ಅಂತ ಹೇಳಿ ಸುಮಾರು 25 ವರ್ಷಗಳಿಂದ ನಾವು ಈ ಸಮಾಜಕ್ಕೆ ಬಂದು ನಮ್ಮ ಅಳಪದಪ್ಪಣ್ಣವರ ವಿಷಯವಾಗಿ ನಾವು ಸಂಘಟನೆ ಅವ್ರ ಹೆಸರು ಹೇಳ್ಕೊಂಡು ಸಂಘಟನೆ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ದೀವಿ. ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರು ಇವತ್ತಿನ ದಿನ, ಯಾಕೆಂದ್ರೆ ಇವತ್ತು 1 ವರ್ಷ 1.25 ವರ್ಷದ ನಾವು ಪಡ್ತಕ್ಕಂಥ ಕಷ್ಟಗಳು ನಮ್ಮ ಇಡೀ ನಮ್ಮ ಸಮಾಜ ಅಂತ ಎಲ್ಲಾ ಸಮಾಜಗಳು ಕೂಡ, ಮುಖ್ಯವಾಗಿ ನಮ್ಮ ಸಮಾಜದವರು ಬಹಳ ಒಂದು ತೊಂದರೆ ಅನುಭವಿಸ್ತಾರೆ. 1-1.5 ವರ್ಷದಿಂದ ಕಾಯಕ ಮಾಡೋದಂದ್ರೆ ನಾವೇನೆ ಬಹಳ ಹತ್ತಿರದಿಂದ. ಡಾಕ್ಟರ್ ಬಿಟ್ರೆ ತಮ್ಮನ್ನ ಅಂದ್ರೆ ಗ್ರಾಹಕರನ್ನ ಸ್ಪರ್ಶ ಮಾಡಿ ಕಾಯಕ ಮಾಡೋಂತ ಹೇಳೋದು ಅವರು ನಾವೇನೆ, ಡಾಕ್ಟ್ರು ಬಿಟ್ಟು ನಾವೇನೆ. ಅದರಿಂದ ಬಹಳ ಇದು ಇವತ್ತಿನ ಏನು ನಮ್ಮ ಮಹಾಮಾರಿಯಿಂದ ಬಂದಿದೆ, ಆ ಮಹಾಮಾರಿಗೆ ನಾವೆಲ್ಲ ತುತ್ತಾಗಿ ಈ ಕೆಲಸ ಕಾರ್ಯಗಳಲ್ಲಿ ಬಹಳ ಅನುಭವಿಸಿದವರು ಅಂತ ಹೇಳಿದ್ರೆ, ಅಂದ್ರೆ ಗ್ರಾಹಕರು ಬಂದ್ರೆ ಎಲ್ಲಿ ಅದು ರೋಗ ನಮಗೆ ತಲುಪುತ್ತೋ ಅಂತ ಹೇಳಿ ತಲುಪಿಡುತ್ತೋ ಭಯ ಆಗುತ್ತೆ ಅಂತ ಹೇಳಿ ಬಹಳ ಕಷ್ಟಕರದಲ್ಲಿ ಇದ್ದಂತಹ ಒಂದು ಈ ಸಮಾಜ ಇಂಥ ಒಂದು ಕಷ್ಟಕಾಲದಲ್ಲೂ ಕೂಡ ನಮ್ಮ ಕುಮಾರಸ್ವಾಮಿ ಅವರ ದಂಪತಿಗಳು ನಿಜಕ್ಕೂ ಕೂಡ ಬಹಳ ಒಂದು ನೋಡಿ, ಅವರು ನಡಿಬೇಕು ಅಂದ್ರೆ ವರ್ಷಾನ ಕಾಲ ನಾವು 6 ತಿಂಗಳು 3 ತಿಂಗಳು 1 ವರ್ಷ ಕಾಲ ಬೇಕಾಗ್ತದೆ. ಅದ್ರ ಟೈಮ್ ಕೊಟ್ಕೊಂಡು ಅದಕ್ಕೆ ಖರ್ಚು ವೆಚ್ಚ ಮಾಡಿಕೊಂಡು ಅವ್ರ ಕೆಲಸ ಕಾರ್ಯಗಳು ಅವ್ರ ಕೆಲಸ ಕಾರ್ಯಗಳು, ಅವ್ರ ಸಂಸಾರ ವ್ಯವಸ್ಥೆಗಳು, ಅವ್ರ ವೃತ್ತಿಗಳು ಮಾಡಿಕೊಂಡು ಜನರು ಬಹಳ ಹೆಮ್ಮೆ ಪಡುವಂತ ವಿಷಯ ಕುಮಾರಸ್ವಾಮಿ ದಂಪತಿಗಳು ಮಾಡೋದು ಅಂತ ಹೇಳಿದ್ರು. ಇದರಲ್ಲಿ ನಮ್ಮಂತ ಸಮಾಜಗಳು ಇವತ್ತಿನ ದಿನ ನಮ್ಮ ಸಮಾಜವನ್ನು ಯಾವ ಸ್ಥಿತಿ ನೋಡ್ತಾರಂತ ನಾವು ಹೇಳ್ಬೇಕಾಗಿಲ್ಲ. ಇಂಥ ಒಂದು ಪರಿಸ್ಥಿತಿ ನಾವೆಲ್ಲ ಇದ್ದೀವಿ. ಅಂಥದ್ರಲ್ಲಿ ನಮ್ಮ ಕುಮಾರಸ್ವಾಮಿ ಅಂತ ಮಹಾನುಭಾವರುಗಳು, ಇಂಥ ಶರಣರು ಅಳಪದಪ್ಪಣ್ಣವರು, ಮಡಿವಾಳ ಮಾಚಯ್ಯನವರು, ಮೇದಿಗರ ಕೇತೆಯನವರು, ಹಿಂಗೆ ಇನ್ನು ನಾನಾ ಶರಣರ ಬಳಗೆ ವರ್ಷ ಕೂಡ ಅವರು ಎಲ್ಲ ಕೃತಿಗಳನ್ನ ಬರಿಬೇಕು, ಮಾಡಬೇಕು, ಇವ್ರ ಪರಿಚಯ ಮಾಡಬೇಕು, ಇವ್ರ ಕೃತಿಗಳ ವರ್ಣನೆ ತರಬೇಕು. ಇಂಥ ಮಹಾನುಭಾವಗಳು ಇದ್ರು ಇವರೆಲ್ಲ ಅನುಭವ ಮಂಟಪದಲ್ಲಿ ಎಂತ ಒಂದು ಶರೀರದಲ್ಲಿ ಇದ್ದು ಜೊತೆ ಕೆಲಸ ಮಾಡ್ತಿರೋ ಅಂತ ಹೇಳಿ ಅವರ ಪರಿಚಯ ಮಾಡಬೇಕು ಅಂತಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದ ಕೆಲಸ, ಬಹಳ ಶ್ರಮ ಪಡಬೇಕಾದ ಕೆಲಸ. ಅದರಿಂದ ಕುಮಾರಸ್ವಾಮಿ ಅವರು ಮಾಡ್ತಿರುವಂತ ಈ ಕೆಲಸಕ್ಕೆ ನಾವೆಲ್ಲರೂ ಕೂಡ ನಾವು ತುಂಬಾ ಅಚ್ಚರಿಯಾಗಿದ್ದೇವೆ. ಯಾಕೆಂದ್ರೆ ನಾವು ಅಳಪದಪ್ಪಣ ನಮ್ಮೂರು ಅಂತ ಮಾತಾಡೋದಲ್ಲ, ಈ ಶರಣರು ಅಂದ್ರೆ ಇಡೀ ಜಗತ್ತಿಗೆ ಶರಣರು. ಆದ್ರೆ ನಮಗೆ ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಅಪ್ಪಣ್ಣವರು, ನಮ್ಮ ಮಡಿವಾಳ ಮಾಚಯ್ಯನವರು ಅಂತ ಹೇಳಿ ನಾವು ಹೆಮ್ಮೆ ಪಡ್ಕೊಳ್ಳೋಂತ ಒಂದು ವಿಷಯ ಧರ್ಮ. ಯಾವುದೇ ಇದ್ರೂ ಕೂಡ ಧರ್ಮ ನಾವು ಪಡ್ಬೇಕಾದ ಧರ್ಮ. ಅದರಿಂದ ನಾವು ಇಂಥ ಒಂದು ಕಷ್ಟದಲ್ಲೂ ಕೂಡ ನಮ್ಮ ಕುಮಾರಸ್ವಾಮಿ ಅವರ ಕೆಲಸಕ್ಕೆ ನಾವು ಇಡೀ ಮೈಸೂರು ಭಾಗದ ನಮ್ಮ ಸಮಾಜ ರಂಗದ ಪರವಾಗಿ ಅವರು ತುಂಬ ಅಭಿನಂದನೆ ಸಲ್ಲಿಸ್ತೀನಿ ನಾನು.
ಮತ್ತೆ ನಾನು ನಮ್ಮ ಲೋಕೇಶ್ ಅವರು ನಮ್ಮ ರೇವಣ್ಣವ್ರು ಮಾತಾಡ್ತಾ ಇದ್ರು. ಇವರು ಪಾಪ ನನಗೆ ಇವರು ನನ್ನ ವಾಟ್ಸಪ್ಗೆ ಇವರು ವಾಟ್ಸಪ್ ಮಾಡ್ತಾ ಇದ್ರು. ಇವರು ಏನೇ ಮಾಡಿದ್ರು ನನಗೆ ನಾನು ನೋಡ್ತಾ ಇದ್ದೆ. ಮತ್ತೆ ನಾನು ಇವ್ರು ಮಾತಾಡ್ತಿರ್ಲಿಲ್ಲ, ಒಂದಿನ ಕೂಡ ಜಾಸ್ತಿ ಫೋನ್ ಮಾತಾಡ್ತಿರ್ಲಿಲ್ಲ. ಯಾಕೆ ನಾನು ಈ ಭಾಗದಲ್ಲಿ ಅಪ್ಪಣ್ಣನ ಬಗ್ಗೆ ಒಂದು ಅತಿ ಹೆಚ್ಚಿನ ಒಂದು ಆಸಕ್ತಿ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲೇ, ಬೇರೆ ಭಾಗಕ್ಕಿಂತ ಆ ಕಡೆ ತಂಗಡಿಗೆ ಬಿಟ್ರೆ ನಾವೇನೆ ಬಹಳ ಹೆಚ್ಚಿಗೆ ಅಪ್ಪಣ್ಣವ್ರ ಜಯಂತಿನ ಮಾಡಿದ್ದ. 20-23 ವರ್ಷ 25 ವರ್ಷ ಆಗ್ತಾ ಇದೆ ನಾವು ಜಯಂತಿ ಮಾಡೋಕೆ ಶುರು ಮಾಡಿ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ, ನಗರ ಭಾಗದಲ್ಲ. ಏನು ನಾವು ಕೂಡ ಮೆರವಣಿಗೆ, ವೇದಿಕೆಗಳು, ದೊಡ್ಡ ದೊಡ್ಡ ಹಿಂಗೆ ಬುಕ್ ಬಿಡುಗಡೆ ಮಾಡಿಸೋದು, ಮತ್ತೆ ಅವ್ರ ಭಾಷಣ ಬಿಡುಗಡೆ ಮಾಡಿಸೋದು, ಮತ್ತೆ ಎಲ್ಲ ಮುಂದೆ ಅಪ್ಪಣ್ಣವನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾವು ಮಾತಾಡ್ತಾರಲ್ಲ ಅಂತ ಹೇಳಿ, ಯಾಕೆ ನಾವು ನಮ್ಮೊತ್ತು ಅಪ್ಪಣ್ಣವ್ರು ನಮ್ಮ ಬಗ್ಗೆ, ನಮ್ಮ ಅಪ್ಪಣ್ಣವ್ರ ನಮ್ಮ ವಿಷಯ ನಮ್ಗೆ ಗೊತ್ತಿರ್ತದೆ. ಆದರೆ ಇಂಥ ಮಹಾನೀಯರಲ್ಲ, ಇಂಥ ಮಹಾನೀಯರು, ಇಂಥ ಮಠಾಧೀಶರುಗಳು ಕಲಿಸ್ಬೇಕು ಅಂತ ಹೇಳಿ ನಾವು ಎಲ್ಲಾ ಭಾಗದಲ್ಲೂ ಕೂಡ ಯಾರು ನಮ್ಮ ಭಾಗದಲ್ಲಿ ಇದ್ದವರು ಮಠಾಧೀಶರುಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಮತ್ತೆ ಸಾಹಿತಿಗಳಿದ್ದಾರೆ, ಪ್ರೊಫೆಸರ್ಗಳಿದ್ದಾರೆ, ಇಂಥವೆಲ್ಲ ಕರೆಸಿ ನಾವು ಅವ್ರಿಗೆ ಮಾತಾಡಿಸ್ಬೇಕು ಅಂತ ಹೇಳಿ ಒಳ್ಳೊಳ್ಳೆ ವೇದಿಕೆ ಮಾಡಿಕೊಂಡು ನಾವೆಲ್ಲ ಬರ್ತಾ ಇದ್ವು. ಅದ್ರ ಮುಖ್ಯವಾಗಿ ಕೂಡ ನಾವು ಸಮಾಜ ಸಂಘಟನೆ ತೊಡಗಿ, ಅಂದ್ರೆ ಅಪ್ಪಣ್ಣವ್ರ ಹೆಸರು ಹೇಳ್ಕೊಂಡು ಸಮಾಜದ ಸಂಘಟನೆ ಮಾಡ್ತಾ ಇದ್ವಿ. ನಾನು ಈಗ ಇದಕ್ಕೆ ನಮ್ಮ ಸಿದ್ದಿಪುರ ಅಧ್ಯಕ್ಷರು, ನಮ್ಮ ಸಮಾಜದ ಪ್ರೇಮ್ ಕುಮಾರ್ ಅವರು ಬಂದರು, ಬನ್ನಿ ಕುಮಾರ್ ಗೋನಾದಿ ಅಧ್ಯಕ್ಷರು ಮಹೇಶ್ ಅವರು ಬಂದಿದ್ದಾರೆ, ಬನ್ನಿ. ಇವತ್ತು ನಮ್ಮಲ್ಲಿ ನಾನು ಒಂದು ವಾರ 10 ದಿನ ಹಿಂದೆ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ನಾನು ಕರೆಸಿ ಬನ್ನಿ ಮಹೇಶ್ವರ ಮಾತಾಡೋಣ ಅಂತ ಹೇಳಿದ್ರೆ ಒಂದು ವಿಷಯ ನಾನು ನಮ್ಮ ಲೋಕೇಶ್ ಅದೇ ಮಾತಾಡ್ಕೊಂಡು ಒಂದು ಒಳ್ಳೆ ದೊಡ್ಡ ವೇದಿಕೆನೆ ಮಾಡಿ, ಯಾಕೆ ನಮ್ಮ ಭಾರತದಲ್ಲಿ ಜನ ಬರ್ತಾರೆ, ಆದ್ರೆ ಅವ್ರಿಗೆ ಏನಾಗಿದೆ ವಾರ ಇವತ್ತು ನಮ್ಮ ಕಾಯಕಕ್ಕೆ ಗೊತ್ತಿದೆ. ಭಾನುವಾರ ನಮ್ಮ ಕಾಯಕ ಮಾಡೋರಿಗೆ ಸ್ವಲ್ಪ ಜನ ಏನಂತ ಇವತ್ತು ಗ್ರಾಹಕರಿಗೆ ಹೆಚ್ಚಿರುವಂತ ದಿನ. ಅದರಿಂದ ನಾವೆಲ್ಲ ಚರ್ಚೆ ಮಾಡೋದು ಎಂತ ಕೆಲಸ ಆಗಬೇಕು, ಇಂಥ ಒಂದು ಶ್ರೇಷ್ಠವಾದ ಒಂದು ಕೆಲಸಕ್ಕೆ ನಮ್ಮ ಜನದವರು ಕಮ್ಮಿ ಬರ್ತಾರಲ್ಲ ಅಂತೇಳಿ ನಾವು ರೇವಣ್ಣವರೆಲ್ಲ ತುಂಬಾ ನರಸಿಂಹ ಅವರೆಲ್ಲ ನಾವು ನಿಂತ್ಕೊಂಡು ನಾವು ಬೇರೆ ದಿನ ಆಗಿದ್ರೆ ಸ್ವಲ್ಪ ಎದ್ದೂಡು ನಮಗೆ ಮತ್ತೆ ನಮ್ಮ ಅನಂತರಾಮ್ ಬಂದವ್ರು ಮಾತಾಡಿದ್ರು ಸಾಲಿಲ್ಲ, ಇನ್ನೂ ಜನ ಸೇರಿಸ್ಕೊಂಡು ಇನ್ನೂ ಮಾತಾಡಿಸ್ಬೇಕಾಯ್ತು ಅನಿಸ್ತಾ ಅಂತ ಮನಸ್ಸು. ಯಾಕೆ ನಾವು ಸುಮಾರು ಸ್ವಾಮೀಜಿ ಕರೆಸಿ ಪ್ರವಚನ ಮಾಡಿಸ್ತೇವೆ, ಮತ್ತೆ ಸಾಹಿತಿಗಳು, ಮತ್ತೆ ಪ್ರಪಂಚಗಳಿಗೆ ತುಂಬಾ ಒಳ್ಳೊಳ್ಳೆ ಮೈಸೂರು ಭಾಗದಲ್ಲೂ ಕರೆಸಿ ನಾವು ಮತ್ತೆ ನಮ್ಮವರು ಅವ್ರು ಯಾರೇ ಕಾಲ ಮಾತಾಡಿದ್ರು ಯಾರು ಕೂಡ ಎದ್ದೋಗ್ತಿರ್ಲಿಲ್ಲ. ಅವ್ರು ಗಂಟೆ ಮಾತಾಡಿ, 1 ಗಂಟೆ ಮಾತಾಡಿ. ಯಾಕೆಂದ್ರೆ ಅವರ ಒಂದು ಚಿಂತನೆಗಳೇನಿತ್ತು, ಮತ್ತೆ ಅವರು ಮಾಡಿದಂತ ಕಾಯಕಗಳೇನು, ಅವರ ಮಾಡಿದಂತ ಕೆಲಸ ಕಾರ್ಯಗಳೇನು, ಅವರಿದ್ದಂತ ಸ್ಥಿತಿಗತಿಗಳ ಬಗ್ಗೆ ವರ್ಣಿಸದಿದೆಯಲ್ಲ ನೀವು, ಆ ವರ್ಣಿಸಿದ ಮುಖಾಂತರ ಮುಗಿಸ್ಕೊಡೋದಕ್ಕೆ ಬಹಳ ಜನ ಮನಸ್ಸು ಮಾಡ್ತಾರೆ. ಈಗ ತಾವು ಮಾತಾಡೋದು ಗೊತ್ತೇ ಆಗಿಲ್ಲ, ಇವ್ರು ಇಷ್ಟು ಬೇಗ ಮುಗಿಸ್ಬಿಟ್ಟಿರೋ ನಮಗೆ. ಯಾಕೆಂದ್ರೆ ಸುಮ್ಮನೆ ಮಾತಾಡೋದ ವರ್ಣಿಸಿ, ಮತ್ತೆ ಅದು ಯಾವ ರೀತಿ ಮಾತಾಡಬೇಕು ಅನ್ನೋ ಕಲ್ಪನೆಗಳಿದೆ, ಅದು ಬಹಳ ಶ್ರೇಷ್ಠವಾದ್ದು, ಜನರನ್ನ ಕೂರಿಸುವಂತದ್ದು. ಆ ಕೆಲಸವನ್ನ ತಾವು ಮಾಡಿದ್ದೀರಾ. ಒಂದು ದಿನಗಳಲ್ಲಿ ನಾವು ಕೂಡ ನಿಮ್ಮನ್ನ ಈಗೇನು ನಾನು ಎಲ್ಲ ಹುಡುಕ್ತಾ ಇದ್ದೇವೆ. ನಾವು ಚಾಮರಾಜನಗರದಲ್ಲಿ ಯಾವ ಸ್ವಾಮೀಜಿಗಳಿದ್ದಾರೆ, ಮೈಸೂರು ಭಾಗದಲ್ಲಿ ಯಾವ ಸ್ವಾಮೀಜಿಗಳಿದ್ದಾರೆ, ಇವರೆಲ್ಲರೂ ಕರೆಸಿ ಮಾತಾಡ್ಬೇಕು ಅಂತ ಹೇಳಿ ನಾವು ಸುಮಾರು ಜನ ಕರ್ಸಿ ಮಾತಾಡಿದೆ. ಯಾಕಂದ್ರೆ ನಾವು ಮಾತಾಡೋದು ತಾಯಿಗೆ ಗಿಡ ಗೊತ್ತು ಅಂತಾರೆ. ಅಂದ್ರೆ ನಮ್ಮ ಮನದ ನಮ್ಮ ವಿಷಯ ನಾವು ಮಾತಾಡೋಲ್ಲ, ನಾವು ಮಾತಾಡ್ಸ್ಬೇಕಾದ್ರೆ ನಿಮ್ಮಂತವ್ರಿಗೆ ಅದು ಪ್ರಜೆಗೆ, ಈ ಪ್ರಜಾಪ್ರಭುತ್ವಕ್ಕೆ, ಈ ದೇಶಕ್ಕಾಗಲಿ, ಈ ರಾಜ್ಯಕ್ಕಾಗಲಿ, ಈ ಸಮಾಜಕ್ಕಾಗಲಿ ತಾವೆಲ್ಲ ಮಾತಾಡೋದು ಮಾಧ್ಯಮದ ಮುಖಾಂತರ, ಮತ್ತೆ ಸಮಾಜದವ್ರು ನೋಡಂತ ಒಂದು ಕೆಲಸಗಳಾಗ್ತದೆ. ಆಗ ಅಪ್ಪಣ್ಣವ್ರ ಬಗ್ಗೆ ಇಂತಿಂತವ್ರು ಮಾತಾಡಿದಾಗ ಹೌದು ಇಂಥ ನಿದರ್ಶನಗಳು ಇದ್ರು, ಅವ್ರು ಮಾತಾಡೋದು ಸರಿ ಇದೆ, ಮತ್ತೆ ಅವಾಗ ಅವರು ತಿಳ್ಕೊಳ್ಳೋದು ದಾರಿ ಆಗ್ತದೆ ಅಂತೇಳಿ ನಾವು ಇದ್ರ ಬಗ್ಗೆ ಬಹಳ ಒಂದು ಹೆಮ್ಮೆ ಪಟ್ಕೊಂಡು ಎಲ್ಲಾ ಸಮಾಜವನ್ನು ಕರೆಸಿ ನಾವು ವೇದಿಕೆ ಮಾಡಿಕೊಡ್ತಿದ್ದೋ. ಅದ್ರ ಮುಖ್ಯವಾಗಿ ನೀವು ಕೂಡ ನಮ್ಮ 20 ವರ್ಷಗಳ ಹೋರಾಟ ಏನಿದೆ ನಮಗೆ ಅಪ್ಪಣ್ಣವ್ರ ಜಯಂತಿ ಮಾಡಬೇಕು ಅಂತ ಹೇಳಿ ನಾವು ಬಹಳ ವರ್ಷದ ಹೋರಾಟ ಮಾಡ್ತಿದ್ದೆವು. ಅಂದ್ರೆ ಸರ್ಕಾರಿ ಮನವಿ ಕೊಡೋದು, ಧರಣಿ ಮಾಡೋದು, ವೇದಿಕೆಗಳು ಮಾಡೋ ಮುಖಾಂತರ ಹರಿಸ್ತಾ ಇದ್ರು. ಅದು ಮುಖ್ಯವಾಗಿ ನಮಗೆ ಈಗ ಸುಮಾರು 884ನೇ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಿಸಬೇಕು ಅಂತೇಳಿ ಆಗಿನ ಮುಖ್ಯಮಂತ್ರಿ ಹೇಳಿದ ಸಿದ್ದರಾಮಯ್ಯವರು ಅದನ್ನು ನಮಗೆ ಅದು ನಿಜಕ್ಕೂ ಸರ್ಕಾರ ಯಾವಾಗ ಜಯಂತಿಗಳನ್ನ
ಅನೌನ್ಸ್ ಮಾಡ್ತದೆ ಅಂದ್ರೆ ಚಾಲನೆ ಮಾಡ್ತದೆ, ಅದು ಸರಿ ಅಂತ ಅನ್ನೋದಕ್ಕೆ ಒಂದು ಕಾರಣ. ಅಂದ್ರೆ ಅವರು ಸರ್ಕಾರದವರು ಸುಮ್ಮನೆ ಮಾಡಲ್ಲ, ಜಯಂತಿಗಳನ್ನ ಸುಲಭ ನಾವು ಕೇಳ್ಬಿಟ್ಟು ಅಂದ ತಕ್ಷಣ ಮನವಿ ಮಾಡೋದು ಅಂದ ತಕ್ಷಣ ಮಾಡಲ್ಲ. ಅವರು ಅದು ಹಿಂದೆ ತಗೋತಾರೆ, ನಿಜನ ಸುಳ್ಳು ಅಂತ ಹೇಳಿ ಒಂದು ಪರಿಸ್ಥಿತಿ ಮಾಡ್ತಾರೆ. ಇದು ಬಸವಣ್ಣ ಕಾಲದಿಂದ ಇವನು ಯಾವ ಕಾಲದಲ್ಲಿದ್ರು, ಈ ನಿಜ ಇವರ ವಚನಗಳಿದೆ ಏನಿದೆ ಅಂತೆಲ್ಲ ಕ್ರೋಢೀಕರಿಸಿಕೊಂಡು ಮಾಡೋಂತ ಒಂದು ಕೆಲಸ ಅಷ್ಟು ಸುಲಭವಾಗಿ ಯಾವುದೇ ಜಯಂತಿಯನ್ನು ಯಾವುದೇ ಸಮಾಜ ಜಯಂತಿ ಯಾರು ಕೂಡ ಮಾಡಲ್ಲ. ಆದ್ರಿಂದ ಸರ್ಕಾರದವರು ನಮಗೆ ಜಯಂತಿ ಮಾಡಿ ದೊಡ್ಡ ವೇದಿಕೆಯನ್ನ ಮಾಡಿಕೊಂಡ್ರು. ಸರ್ಕಾರದವರು ಅಪ್ಪಣ್ಣವ್ರ ಜಯಂತಿ ಮಾಡಿಕೊಂಡ್ರು, ವೇದಿಕೆ ಮಾಡಿಕೊಂಡ್ರು. ಆ ವೇದಿಕೆ ಮುಖಾಂತರ ನಮ್ಮ ಕಷ್ಟದ ಹೋಗಳನ್ನ ಮತ್ತೆ ಹಬ್ಬದ ಅಪ್ಪಣ್ಣವರ ಚರಿತ್ರೆಯನ್ನ ಹೊರಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಹೊರಗಡೆ ಬರುವಂತ ಒಂದು ಕೆಲಸವನ್ನ ಸರ್ಕಾರದವರು ಮಾಡೋದಕ್ಕೆ ನಾವು ನಿಜಕ್ಕೂ ಕೂಡ ನಾವು ಸರ್ಕಾರದವರಿಗೆ ಅವ್ರು ಯಾರೇ ಸರ್ಕಾರ ಮಾಡಿರಲಿ ನಮ್ಮನ್ನ ಈ ಗುರುತಿಸಿದಂತ ಸರ್ಕಾರದವ್ರನ್ನ ಅಭಿನಂದಿಸಬೇಕಾಗ್ತದೆ. ಅದೇ ರೀತಿಯಾಗಿ ಸಮಾಜದ ಬಂಧುಗಳೇ, ಏನು ಹಬ್ಬದ ಅಪ್ಪಣ್ಣವರು ಮೊನ್ನೆ ನಾವು ಮೈಸೂರು ಜಯಂತಿ ಮಾಡಿದ್ರು. 24ನೇ ತಾರೀಕು ಗುರು ಪೌರ್ಣಮಿ ನಮ್ಮ ಹಬ್ಬದಪ್ಪನವ್ರ ಜಯಂತಿ ಆಯಿತು. ಆ ಜಯಂತಿ ಕಾರ್ಯಕ್ರಮವನ್ನು ನಾವು ಈ ಕೊರೋನಾ ಇರೋದ್ರಿಂದ ಸರಳ ಮಾಡಬೇಕು ಅಂದ್ರೆ ಸರ್ಕಾರದ ಆದೇಶದ ಪ್ರಕಾರವಾಗಿ ನಾವು ಇಡೀ ಜಿಲ್ಲೆ ಆದ್ದರಿಂದ ಮೈಸೂರು, ಮಂಡ್ಯ, ಚಾಮರಾಜನಗರ 3 ಜಿಲ್ಲೆಗಳು ಕೂಡ ಒಂದೇ ದಿನ ಎಲ್ಲ ಸರ್ಕಾರದ ಆಫೀಸ್ಗಳಲ್ಲೂ ಕೂಡ ಮಾಡಿಸ್ತೀವಿ. ನಾವೆಲ್ಲ ನಮ್ಮ ಸಮಾಜದ ಅಧ್ಯಕ್ಷರುಗಳೆಲ್ಲ ಫೋನ್ ಮಾಡಿ ಅವ್ರಿಗೆಲ್ಲ ತಾವು ಅಮತೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಎಲ್ಲ ತಾಲೂಕು ಕೂಡ ಸುಮಾರು ಒಂದು 3 ಜಿಲ್ಲೆಯಲ್ಲಿ ನಾವು ಕರೆಕ್ಟ್ ಆಗಿ ಅವತ್ತೆ ಮಾಡಿದ್ದೀವಿ. ಮತ್ತೆ ಮೊನ್ನೆ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಶರೀರರು ಕೂಡ ಅವತ್ತು ಒಟ್ಟಿಗೆ ನಾವು ಹೇಳೋದು, ಅವರು ಜಯಂತಿ ಎರಡೇ ಮಾಡಿ ಬಂದು ಬೇಡಿ ಅವರು ಶರೀರ ಇವ್ರ ಶರೀರ ಒಟ್ಟಿಗೆ ಮಾಡ ಅಂತ ಹೇಳಿ ನಮ್ಮ ಚೆನ್ನಪ್ಪನವ್ರಿಗೆ ಹೇಳಿ ನಾವು ಒಟ್ಟಿಗೆ ಜಯಂತಿಯನ್ನು ಮಾಡಿದಾಗ ಬಹಳ ಅರ್ಥಪೂರ್ಣವಾಗಿ ಜಯಂತಿ ಆಯಿತು. ಅದರಿಂದ ಏನು ನಮ್ಮ ಕುಮಾರಸ್ವಾಮಿ ಅವರು ಮಾಡ್ತಿರುವಂತ ಈ ಕೆಲಸಕ್ಕೆ ನಾವು ಯಾವತ್ತೂ ಅಂದ್ರೆ ನಮ್ಮ ಅಪ್ಪಣ್ಣವ್ರ ಬಗ್ಗೆ ಅಂತಲ್ಲ, ನೀವು ಮಾಡ್ತಿರೋ ಕೆಲಸ ಅನ್ನೋದಕ್ಕೆ ನಾವು ಯಾವ ಚಳುವಳಿ ಆಗಿರ್ತೇವೆ. ಮತ್ತೆ ಹಬ್ಬದ ಅಪ್ಪಣ್ಣವರ ಒಂದು ಈ ಮುಕ್ತನ ಬಿಡುಗಡೆ ಮಾಡಿದಂತ ತಮಗೆ ನಮ್ಮ ದಂಪತಿಗಳಿಗೆ ನಾವು ಯಾವತ್ತೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇವೆ. ಮತ್ತೆ ಇಲ್ಲಿ ಕೂತಿರುವಂತ ಸಮಾಜದ ಎಲ್ಲಾ ಶರಣರು ಕೂಡ ನಾನು ನಮಸ್ಕಾರ ಮಾಡ್ತಾ, ಮತ್ತೆ ನಾನು ಒಂದಿನ ನನಗೆ ಮುರುಘಾ ಶರಣರು ಅಂದ್ರೆ ಬಹಳ ಪ್ರೀತಿ, ಬಹಳ ಇಷ್ಟ, ಬಹಳ ಗೌರವ. ಮುರುಘಾ ಬುದ್ಧಿಯವರು ಅಂತ ಹೇಳಿದ್ರೆ ನಮ್ಮ ಸುಮಾರು 20 ವರ್ಷದಲ್ಲಿ ನಮಗೆ ಶ್ರೀ ಬಸವಪ್ರಿಯ ಅಪ್ಪಣ್ಣ ಸ್ವಾಮೀಜಿ ಅಂತ ಹೇಳಿ ಅವರಿಗೆ ದೀಕ್ಷೆ ಕೊಟ್ಟ ಸಂದರ್ಭದಲ್ಲಿ ರಾಜ್ಯದ ನಾಮಕರಣೆಲ್ಲ ಮುಗಿದವರಿಗೆ ಅಲ್ಲಿ ನಮಗೂ ಕೂಡ ಆ ಬುದ್ಧಿಯವರು ಲಿಂಗವನ್ನ ಕೈಗಿಸಿ ನೀವೀಗೆಲ್ಲ ದಿನನಿತ್ಯ ಪೂಜೆ ಪುರಸ್ಕಾರ ಮಾಡಬೇಕು ಅಂತ ಹೇಳಿದಾಗ ನಿಜವೂ ಕೂಡ ನಮಗೆ ಬಹಳ ಒಂದು ಹೆಮ್ಮೆ ಅನ್ನಿಸ್ತು. ಅಲ್ಲಿ ನಾನು ಇದಕ್ಕೂ ಇವತ್ತು ಕೂಡ ನಾನು ಸ್ನಾನ ಮಾಡಿ ಮಾಡ್ಕೊಂಡು ಪೂಜೆ ಮನೆಗೆ ಹೋದ್ರೆ ಇವತ್ತು ಕೂಡ ನಾವು ಕೊಟ್ಟರಾಗ ನಾವು ಮಡಗಿದ್ದೇನೆ. ಅವ್ರು ನಮ್ಗೆ ಏನ್ ಕೈ ಕೊಟ್ಟು ನಮ್ಗೆ ಏನು ಶ್ಲೋಕಗಳು ಹೇಳಿಸಿದ್ರು, ಅವ್ರು ಏನ್ ಹೇಳಿದ್ದವರು ಅದನ್ನ ಇವತ್ತುವರೆಗೂ ಕೂಡ ನನ್ನ ಮನೆಗಿದ್ರೆ ಅಂದ್ರೆ ಹೊರಗಡೆ ಮಾತ್ರ ಆಗಿಲ್ಲ, ಒಂದು ಶ್ಲೋಕ ಹೇಳ್ತೀನಿ ನಾನು. ಅವ್ರು ಏನ್ ಹೇಳ್ಕೊಂಡಿದ್ರು ಅದನ್ನ ನಾನು ಹೇಳ್ತೀನಿ. ಮತ್ತೆ ಲಿಂಗ ಪೂಜೆಯನ್ನ ಇವತ್ತು ಕೂಡ ನಾನು ಮಾಡ್ತಾ ಇದ್ದಾರೆ. ದೇವ್ರ ಮನೆಗೆ ಅವ್ರು ಕೊಟ್ಟಿರೋ ಲಿಂಗವನ್ನು ಇವತ್ತು ನಾನು ಇಟ್ಕೊಂಡು ಇವತ್ತು ಪೂಜೆ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಮಗೆ ಮುರುಘಾ ಶರಣರು ಇವತ್ತಿನ ಕಲಿಯುಗದ ಬಸವಣ್ಣವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಅವರು ಯಾವುದೇ ಬೇರೆ ರೀತಿಯಾದ ಒಂದು ವ್ಯವಸ್ಥೆಯನ್ನ ಅವ್ಯವಸ್ಥೆ ಹೋಗದೆ ಈ ಏನು ಸಣ್ಣ ಸಣ್ಣ ಸಮಾಜ ಒಂದಿನ ಸಮಾಜಗಳಿದೆ ಆ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ದೀಕ್ಷೆಯನ್ನ ಕೊಟ್ಟು ಅವ್ರಿಗೊಂದು ಜಾಗ ಕೊಟ್ಟು ಅವ್ರನ್ನ ಇಟ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ದೀಕ್ಷೆಗಳನ್ನು ಕೊಟ್ಟು ಅವ್ರಿಗೆ ಸಮಾಜವನ್ನು ಕರೆಸಿ ಅವ್ರಿಗೆ ದಾರಿಯನ್ನು ಕೊಡ್ತಾ ಇದ್ದಾರಲ್ಲ, ಇದು ಬಹಳ ಶ್ರೇಷ್ಠವಾದ ಕೆಲಸ ಅಂತ ನನ್ನ ಒಂದು ಭಾವನೆ ಕೂಡ ಮತ್ತೆ ಬಹಳ ಒಂದು ದೊಡ್ಡ ಕೆಲಸ ಮಾಡ್ತಾರೆ ಅಂತ ಹೇಳ್ತಪ್ಪ ಅನ್ನೋದು. ಅದರಿಂದ ನಾನು ನಮ್ಮ ಸ್ವಾಮೀಜಿ ಜೊತೆ ಬಸವಪ್ರಿಯ ಅಪ್ಪಣ್ಣ ಸ್ವಾಮೀಜಿ ಅಂತ ಹೇಳಿ ಬಂದು ತಮ್ಮ ಗೊತ್ತು ಬುದ್ಧಿ ಈ ಬಸವ ಕೇಂದ್ರ ನನಗೆ ಬಹಳ ಹತ್ರ. ನಿಮ್ಮ ಬಸವ ಕೇಂದ್ರ ನಾನು ದಿನ ಬರ್ತಾ ಇದೆ, ಅಲ್ಲಿ ಪರಮಾಚಾರಗಳು ತಿಂಗಳು ಕೂಡ ಬಂದು ಬರ್ತಾ ಇದೆ ನಾನು. ಮತ್ತೆ ಅವ್ರ ಜೊತೆ ನಾನು ಸುಮಾರು ಹಳ್ಳಿಯಿಂದ ಡೆಲ್ಲಿಗೆ ಹೋಗಿದ್ವಿ. ನಮ್ಮ ಬಸವಪ್ರಿಯ ಅಪ್ಪಣ್ಣ ಸ್ವಾಮೀಜಿ ಅಂತ ಇದ್ರು, ಅವ್ರು ಕರ್ಕೊಂಡು ಹಳ್ಳಿಯಿಂದ ಹೋಗಿ ನಾವು ಅಲ್ಲಿ ಅವ್ರ ಪ್ರವಾಸ ಮಾಡಿಸಿ ಅಲ್ಲಿ ಅವ್ರ ಪೂಜೆಗಳನ್ನು ಮಾಡಿಸಿ ಅಲ್ಲಿಂದ ನಾನು ಹಳ್ಳಿಯಿಂದ ಡೆಲ್ಲಿಗೂ ಕೂಡ ಅವ್ರ ಜೊತೆ ಪ್ರವಾಸ ಮಾಡಿದಂಥವ್ರು ಈ ಭಾಗದಲ್ಲಿ. ನಿಜವೂ ಕೂಡ ನನಗೂ ಕೂಡ ಇವತ್ತಿನ ಕಸಿರೋದು ನಾನು ಮಾಡಿರುವಂತ ಒಂದು ಸೇವೆಗೆ ಒಂದು ಪುಣ್ಯದ ಒಂದು ಕೆಲಸಕ್ಕೆ ನನಗೆ ಸಾರ್ಥ ಆಯ್ತು ಅಂತ ನಾನು ತಿಳಿಸುತ್ತೆ. ಈಗ ನಾನು ಅವ್ರ ನನ್ಗೆ ಏಟೇ ಸ್ವಾಮಿಗಳ ಹೆಸರು ಕಟ್ಬಿಟ್ಟಿದ್ರು. ನನಗೆ ಅಷ್ಟು ನಾನು ಸೇವೆ ಮಾಡಿದಂತ ಬಸವಪ್ರಿಯ ಸ್ವಾಮೀಜಿಗಳು ಈಗ ಅವ್ರ ಕಾಲವಾದರು. ಈಗ ಭಾರತೀ ತೀರ್ಥ ನಾರಾಯಣ ಸ್ವಾಮೀಜಿ ಅಂತ ಈಗ ತಂಗಡಿಗಳಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸೋದಕ್ಕೆ ಬಹಳ ಸಂತೋಷ.
ನಾನು ಒಂದು ಏನು ನನಗೆ ಏನು ನಮ್ಮ ಮುರುಘಾಶರಣರು ಹೇಳ್ಕೊಂಡಿದ್ರು ಅದನ್ನ ಒಂದು ಸಾಲನ ಹೇಳಿ ನಾನು ಮುಗಿಸ್ತೇನೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡುವಾಗ ನಾನು ಹೇಳಂತ ಒಂದು ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಹಾಲಲ್ಲದು ನೀರಲ್ಲದು, ನಿಮ್ಮ ಧರ್ಮ ನಿಮ್ಮ ಧರ್ಮ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರೂ ಶರಣೋ ಶರಣಾರ್ಥಿಗಳು. ಶರಣು 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 ಶರಣು. ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ, ನಿಮ್ಮ ಕಾಯಕಕ್ಕೆ ಶರಣು. ನಿಮ್ಮ ದಾಸೋಹಕ್ಕೆ, ನಿಮ್ಮ ನುಡಿಗೆ, ನಿಮ್ಮ ಕಲ್ಯಾಣಕ್ಕೆ ಶರಣು. ಶರಣು 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 ಶರಣು. ಶರಣು 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 ಶರಣು. ಅಂತರ್ಜಾಲದಲ್ಲಿ ವಚನ ಪ್ರಪಂಚಕ್ಕೆ, ಡಿಜಿಟಲ್ ಇಂಡಿಯಾದಂತೆ ಶರಣರ ತತ್ವವು. ಶರಣು ಎಂಬುದು ಜಾತಿ ಸೂಚಕ ಅಲ್ಲ. ಶರಣು ಶರಣು